ಓಂ ಶಾಂತಿ. ಓಂ ಶಾಂತಿ. ಇಂದಿನ ಜ್ಞಾನಮಂಥನಕ್ಕೆ ಸ್ವಾಗತ. ಈ ಆಳವಾದ ಮಂಥನದಲ್ಲಿ ಆತ್ಮದ ಒಂದು ಮಹಾನ್ ಪಯಣದ ಬಗ್ಗೆ ಮಾತಾಡೋಣ ಅಲ್ವಾ? ಖಂಡಿತ. ಅಂದ್ರೆ ಪತಿತ ಜಗತ್ತಿನಿಂದ, ವಿಕಾರಗಳಿಂದ ತುಂಬಿದ ದುಃಖಿ ಜಗತ್ತಿನಿಂದ ಸಂಪೂರ್ಣ ಪಾವನ ಸುಖಿ ಜಗತ್ತಿನ ಕಡೆಗೆ. ಹೌದು, ಆ ಒಂದು ಪ್ರಯಾಣ. ಬಹಳ ಸುಂದರವಾದ ಮಾತು. ಮತ್ತು ಆ ಹೊಸ ಜಗತ್ತಿಗೆ ಪ್ರವೇಶಿಸೋಕೆ ಒಂದು ವೀಸಾ ಬೇಕು. ಆ ವೀಸಾದ ಹೆಸರೇ ಪವಿತ್ರತೆ. ಹೌದು, ಆದ್ರೆ ಆ ವೀಸಾವನ್ನ ಪಡೆಯೋಕೆ ಮೊದಲು ನಮ್ಮೊಳಗಿರೋ ಅತೀ ದೊಡ್ಡ ಶತ್ರುವನ್ನು ಗುರುತಿಸ್ಬೇಕು. ಅವನ ಮೇಲೆ ಜಯ ಸಾಧಿಸಬೇಕು. ನಿಜ, ಅದು ಸುಲಭದ ಮಾತಲ್ಲ. ಅದಕ್ಕಾಗಿಯೇ ಇವತ್ತಿನ ಚರ್ಚೆ ಬಹಳ ಮುಖ್ಯ. ಮೂಲಗಳಲ್ಲಿ ಬಾಬಾರವರು ಸ್ಪಷ್ಟವಾಗಿ ಹೇಳ್ತಾರೆ, ಕಾಮವೇ ಮಹಾಶತ್ರು ಅಂತ. ಹೌದು, ಈ ಶತ್ರುವನ್ನ ಗೆದ್ದು ಕಾಮಜೀತ್ ಆದ್ರೆ ಜಗತಜೀತ್ ಆಗ್ತೀವಿಂತಾರೆ. ಹಾಗಾದ್ರೆ ಈ ಜಯವನ್ನ ಸಾಧಿಸೋದು ಹೇಗೆ? ಇದರ ಒಂದೊಂದು ಅಂಶವನ್ನ ಆಳವಾಗಿ ನೋಡೋಣ. ಖಂಡಿತ. ನಾವು ನಮ್ಮ ಮಾತುಕತೆಯನ್ನ ಓಂ ಶಾಂತಿಯಿಂದಲೇ ಶುರು ಮಾಡಿದ್ದೇವೆ. ಇದನ್ನ ನಾವು ದಿನಕ್ಕೆ ಸಾವಿರಾರು ಬಾರಿ ಹೇಳ್ತೀವಿ. ಹೌದು. ಆದ್ರೆ ಇದೊಂದು ಕೇವಲ ನಮಸ್ಕಾರ ಅಲ್ಲ, ಇದೊಂದು ಜ್ಞಾನಸಾಗರ ಅಂತಾರೆ ಬಾಬಾ. ಓಂ ಶಾಂತಿ ಎಂದ ತಕ್ಷಣ ನಮ್ಮ ಬುದ್ಧಿಯಲ್ಲಿ 3 ಸ್ಮೃತಿಗಳು ಜಾಗೃತ ಆಗ್ಬೇಕು ಅನ್ನೋ ಅಂಶವನ್ನ ಸ್ವಲ್ಪ ಬಿಡಿಸಿ ನೋಡೋಣವೇ? ಖಂಡಿತವಾಗಿಯೂ. ಇದು ನಮ್ಮ ಸಂಪೂರ್ಣ ಆಧ್ಯಾತ್ಮಿಕ ಸ್ಥಿತಿಯ ಅಡಿಪಾಯ. ಓಂ ಅಂದ ತಕ್ಷಣ ನಾನು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಅಂದ್ರೆ ಅಹಂ ಆತ್ಮ. ಹೌದು. ಓಂ ಅಂದ್ರೆ ನಾನು ಆತ್ಮ. ನಾನು ಈ ದೇಹ ಅಲ್ಲ, ನಾನು ಒಂದು ಚೈತನ್ಯ ಶಕ್ತಿ. ಈ ಒಂದು ಸ್ಮೃತಿಯೇ ಸಾಕು ನಮ್ಮನ್ನ ದೇಹದ ಎಲ್ಲಾ ಸೀಮಿತ ಭಾವನೆಗಳಿಂದ ಮೇಲೆತ್ತೋಕೆ. ಅಂದ್ರೆ ಒಂದೇ ಒಂದು ಶಬ್ದ ನಮ್ಮನ್ನ ಆತ್ಮಿಕ ಸ್ಥಿತಿಯಲ್ಲಿ ಕೂರಿಸುತ್ತೆ. ಹಾಗಾದ್ರೆ ಶಾಂತಿ ಅನ್ನೋದು ಆತ್ಮದ ನಿಜವಾದ ಸ್ವರೂಪ, ನಮ್ಮ ಸ್ವಧರ್ಮ. ಹೌದು. ನಾವು ದಿನನಿತ್ಯದ ಗಡಿಬಿಡಿಯಲ್ಲಿ ಶಾಂತಿಯನ್ನ ಹೊರಗಡೆ ಹುಡುಕ್ತೀವಿ, ಆದ್ರೆ ನಾನೇ ಶಾಂತಿ ಸ್ವರೂಪಿ ಅನ್ನೋದನ್ನ ಮರೆತುಬಿಟ್ಟಿರ್ತೀವಿ. ಓಂ ಶಾಂತಿ ಅಂದಾಗ ನಾನು ಆತ್ಮ ಮತ್ತು ನನ್ನ ನಿಜವಾದ ಗುಣ ಶಾಂತಿ ಅಂತ ನೆನಪಾಗತ್ತೆ. ಇದು ಮೊದಲನೇ ಸ್ಮೃತಿ. ಬಹಳ ಅದ್ಭುತ. ಹಾಗಾದ್ರೆ 2ನೇ ಮತ್ತು 3ನೇ ಸ್ಮೃತಿಗಳು? ಎರಡನೇದು, ನನ್ನ ನಿಜವಾದ ಮನೆ ಯಾವುದು? ಆತ್ಮವಾದ ನಾನು ಬಂದದ್ದೆಲ್ಲಿಂದ? ಶಾಂತಿಧಾಮ. ಹೌದು, ಪರಮಧಾಮ. ಈ ಶರೀರ, ಈ ಪ್ರಪಂಚ, ಇದೆಲ್ಲ ಒಂದು ರಂಗಸ್ಥಳ ಅಷ್ಟೇ. ನನ್ನ ನಿಜವಾದ ಮನೆ ಆ ಸಂಪೂರ್ಣ ಶಾಂತಿಯ ಜಗತ್ತು. ಮತ್ತು 3ನೇದು, ನನ್ನ ಭವಿಷ್ಯದ ರಾಜ್ಯ. ನಾನು ಪರಮಾತ್ಮನ ಮಗು, ಹಾಗಾಗಿ ತಂದೆಯ ಆಸ್ತಿಯಾದ ಸ್ವರ್ಗದ ಮೇಲೆ ನನಗೆ ಸಂಪೂರ್ಣ ಹಕ್ಕಿದೆ. ಹೌದು. ಹಾಗಾಗಿ ಒಮ್ಮೆ ಓಂ ಶಾಂತಿ ಅಂತ ಮನಃಪೂರ್ವಕವಾಗಿ ಹೇಳಿದ್ರೆ ನನ್ನ ಸ್ವರೂಪ, ನನ್ನ ಧಾಮ ಮತ್ತು ನನ್ನ ರಾಜ್ಯ, ಈ 3 ಕಾಲಗಳ ಜ್ಞಾನ ನಮ್ಮ ಬುದ್ಧಿಯಲ್ಲಿ ಬಂದ್ಬಿಡುತ್ತೆ. ನಿಖರವಾಗಿ. ಈ ಒಂದು ಸ್ಮೃತಿಯ ಆಧಾರದ ಮೇಲೆ ನಾವು ಜಗತ್ತಿನ ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಜಗತ್ತು ಎರಡಲ್ಲ, ಒಂದೇ. ಹೌದು, ಅದು ಕೇವಲ ತನ್ನ ಸ್ವರೂಪವನ್ನ ಬದಲಾಯಿಸುತ್ತೆ. ಹೌದು. ಸತ್ಯಯುಗದಲ್ಲಿ ಸಂಪೂರ್ಣ ನಿರ್ವಿಕಾರಿ, ಪಾವನವಾಗಿರುತ್ತೆ. ಅದೇ ಜಗತ್ತು ಕಲಿಯುಗದ ಅಂತ್ಯದಲ್ಲಿ ವಿಕಾರಿಯಾಗಿ, ಪತಿತವಾಗಿ ನರಕವಾಗುತ್ತೆ. ಈ ಪತಿತ ಸ್ಥಿತಿಗೆ ಕಾರಣವೇ 5 ವಿಕಾರಗಳು ಅಂತ ಹೇಳ್ತಾರೆ: ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ. ಆದ್ರೆ ಬಾಬಾ ಕೇವಲ ಕಾಮವನ್ನ ಮಾತ್ರ ಮಹಾಶತ್ರು ಅಂತ ಯಾಕೆ ವಿಶೇಷವಾಗಿ ಹೇಳ್ತಾರೆ? ಕ್ರೋಧ ಕೂಡ ಅಷ್ಟೇ ಕೆಟ್ಟದ್ದಲ್ವಾ? ಬಹಳ ಬಹಳ ಗಹನವಾದ ಪ್ರಶ್ನೆ ಇದು. ಬೇರೆ ವಿಕಾರಗಳನ್ನ ನೋಡಿ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಇವು ನಮ್ಮ ಸಂಬಂಧಗಳನ್ನ ಕೆಡಿಸಬಹುದು. ಹೌದು. ಆದ್ರೆ ಕಾಮವಿಕಾರ, ಅದು ಮನುಷ್ಯನ ಚಾರಿತ್ರ್ಯವನ್ನೇ, ಅಂದ್ರೆ ಅವನ ಮೂಲ ಪಾವಿತ್ರ್ಯತೆಯನ್ನೇ ನಾಶ ಮಾಡುತ್ತೆ. ಬಾಬಾ ಹೇಳ್ತಾರೆ, ಇದೊಂದೇ ವಿಕಾರದಿಂದ ಮನುಷ್ಯ ಪಾಪ ಆತ್ಮ ಆಗ್ತಾನೆ ಅಂತ. ಓಹ್. ಇದರ ಪ್ರವೇಶ ಆದ್ರೆ ಸಾಕು, ಉಳಿದ ವಿಕಾರಗಳು ತಾವಾಗೇ ಬಂದ್ಬಿಡ್ತವೆ. ಅಂದ್ರೆ ಇದು ಒಂದ್ ರೀತಿ ವಿಕಾರಗಳ ರಾಜ ಇದ್ದ ಹಾಗೆ. ಹೌದು. ಇವತ್ತಿನ ಜಗತ್ತಿನ ಎಲ್ಲ ಅಶಾಂತಿ, ಸಂಬಂಧಗಳಲ್ಲಿನ ಅಪನಂಬಿಕೆ, ಶೋಷಣೆ, ಇವೆಲ್ಲದರ ಮೂಲ ಹುಡುಕುತ್ತಾ ಹೋದ್ರೆ ಅದು ಈ ಮಹಾಶತ್ರುವಿನಲ್ಲೇ ನಿಲ್ಲುತ್ತೆ. ಅದಕ್ಕಾಗಿಯೇ ಜ್ಞಾನಮಾರ್ಗದಲ್ಲಿ ಕಾಮಜೀತ್ ಜಗತಜೀತ್ ಅಂತ ಹೇಳ್ತಾರೆ. ಹೌದು, ಅದನ್ನ ಜಯಿಸುವುದೇ ಪವಿತ್ರತೆ. ಈ ಜ್ಞಾನದ ದಾರಿಯಲ್ಲಿ ನಡೆಯುವಾಗ ನಮ್ಮ ನಡವಳಿಕೆ ಹೇಗಿರ್ಬೇಕು ಅಂತ ಪರೀಕ್ಷಿಸ್ಕೊಳ್ಳಕ್ಕೆ ಬಾಬಾ ಒಂದು ಸುಂದರವಾದ ರೂಪಕವನ್ನು ಬಳಸಿದ್ದಾರೆ. ನಾನು ಹಂಸವೇ ಅಥವಾ ಬಗುಳೆಯೇ ಅಂತ. ಹೌದು. ಈ ಹೋಲಿಕೆಯ ಆಳವೇನು?
ಇದು ನಮಗೆ ನಾವೇ ಹಿಡಿದುಕೊಳ್ಳೋ ಕನ್ನಡಿ ಇದ್ದಾಗೆ. ಹಂಸದ ಸ್ವಭಾವ ಹೇಗಿರುತ್ತೆ? ಅದರ ಮುಂದೆ ಮುತ್ತುಗಳು ಮತ್ತು ಕಲ್ಲುಗಳನ್ನ ಇಟ್ರೆ ಅದು ಕೇವಲ ಮುತ್ತುಗಳನ್ನೇ ತಗೊಳುತ್ತೆ. ಗುಣಗಳನ್ನ ಮಾತ್ರ. ಹೌದು, ಗುಣಗಳನ್ನ ಮಾತ್ರ. ಕಲ್ಲುಗಳನ್ನ ನೋಡಿದ್ರೂ ನೋಡ್ದ ಹಾಗೆ ಬಿಟ್ಬಿಡುತ್ತೆ. ಅದೇ ರೀತಿ ಹಂಸವೃತ್ತಿಯ ಆತ್ಮಗಳು ಯಾವಾಗ್ಲೂ ಬೇರೆಯವರಲ್ಲಿರೋ ಗುಣಗಳನ್ನೇ ನೋಡ್ತಾರೆ. ಅವರ ದೌರ್ಬಲ್ಯಗಳು ಕಲ್ಲಿನ ಹಾಗೆ ಕಂಡ್ರೂ ಅದನ್ನ ತಮ್ಮ ಬುದ್ಧಿಯಲ್ಲಿ ತುಂಬಿಕೊಳ್ಳೋದಿಲ್ಲ. ಖಂಡಿತ ಇಲ್ಲ. ಅಷ್ಟೇ ಅಲ್ಲ, ಹಂಸ ಯಾರಿಗೂ ದುಃಖ ಕೊಡೋದಿಲ್ಲ. ಅದರ ದೃಷ್ಟಿ, ವೃತ್ತಿ, ಮಾತು ಎಲ್ಲವೂ ಸುಖದಾಯಿಯಾಗಿರುತ್ತೆ. ಶೀತಲವಾಗಿರುತ್ತೆ. ಹೌದು. ಇದಕ್ಕೆ ಸಂಪೂರ್ಣ ವಿರುದ್ಧ ಬಗುಳೆಯ ಸ್ವಭಾವ. ಬಗುಳೆ ಅಂತಕ್ಷಣ ಅದು ನೀರಿನಲ್ಲಿ ಮೀನಿಗಾಗಿ ಹೊಂಚಾಕಿ ಕೂತಿರೋದು ನೆನ್ಪಾಗುತ್ತೆ. ನಿಖರವಾಗಿ. ಅದೇ ರೀತಿ ಬಗುಳೆ ವೃತ್ತಿಯ ಆತ್ಮಗಳು ಬೇರೆಯವರ ದೌರ್ಬಲ್ಯಗಳನ್ನೇ ಹುಡುಕ್ತಾ ಇರ್ತಾರೆ. ಅವರ ಯಾವ ತಪ್ಪನ್ನ ಹಿಡಿದು ಅವರಿಗೆ ದುಃಖ ಕೊಡ್ಬೋದು ಅಂತ ಕಾಯ್ತಾ ಇರ್ತಾರೆ. ಹೌದು. ಮೀನು ಸಿಕ್ಕದ ತಕ್ಷಣ ಹೇಗೆ ಕುಕ್ಕಿ ತಿನ್ನುತ್ತೋ ಹಾಗೆ ಇವರು ಬೇರೆಯವರ ಸಣ್ಣ ತಪ್ಪನ್ನ ದೊಡ್ಡದು ಮಾಡಿ ಅವರನ್ನ ನೋಯಿಸ್ತಾರೆ. ಅವರ ಸ್ವಭಾವವೇ ವಿಕಾರಿ. ಇದರಲ್ಲಿ ಒಂದು ಬಹಳ ಮುಖ್ಯವಾದ ಅಂಶ ಇದೆ ಅನ್ಸುತ್ತೆ. ನಾವು ಬಾಯಲ್ಲಿ ನಾನು ಜ್ಞಾನಿ, ನಾನು ಯೋಗಿ ಅಂತ ಹೇಳ್ಬೋದು. ಆದ್ರೆ ನಮ್ಮ ದಿನನಿತ್ಯದ ಚಟುವಟಿಕೆಗಳು ನಾವು ಹಂಸವೇ ಅಥವಾ ಬಗುಳೆಯೇ ಅನ್ನೋದನ್ನು ತೋರಿಸ್ಬಿಡುತ್ತೆ ಅಲ್ವಾ? ಖಂಡಿತ. ನಮ್ಮ ಕರ್ಮವೇ ನಮ್ಮ ಸಾಕ್ಷಾತ್ಕಾರದ ದರ್ಪಣ. ಜ್ಞಾನದಲ್ಲಿದ್ರೂ ನಮ್ಮ ನಡವಳಿಕೆ ಬಗುಳಿಯಂತಿದ್ರೆ ಜ್ಞಾನ ಕೇವಲ ಬುದ್ಧಿಯಲ್ಲಿದೆ, ಜೀವನದಲ್ಲಿ ಇಳಿದಿಲ್ಲ ಅಂತ ಅರ್ಥ. ನಾವು ಪಾರಸ ಬುದ್ಧಿಯುಳ್ಳವರಾದ ಮೇಲೆ ಕಲಿಯುಗದ ಕಲ್ಲು ಬುದ್ಧಿಯುಳ್ಳ ಬೇರೆ ಆತ್ಮಗಳನ್ನ ನಮ್ಮ ಹಾಗೆ ಪರಿವರ್ತನೆ ಮಾಡೋದೇ ನಮ್ಮ ಸೇವೆ. ಹೌದು, ಅದೇ ನಮ್ಮ ನಿಜವಾದ ಸೇವೆ. ಈ ಸೇವೆಯ ಕಲ್ಪನೆಯೇ ನಮ್ಮನ್ನ ಮುಂದಿನ ಒಂದು ಮಹತ್ವದ ಅಂಶಕ್ಕೆ ತಗೊಂಡ್ಹೋಗುತ್ತೆ. ಮೂಲಗಳಲ್ಲಿ ನಮ್ಮನ್ನ ಈಶ್ವರೀಯ ಗವರ್ನಮೆಂಟ್ ಅಂದ್ರೆ ಆಧ್ಯಾತ್ಮಿಕ ಸರ್ಕಾರದ ಭಾಗ ಅಂತ ಹೇಳಲಾಗಿದೆ. ಹೌದು. ಈ ಶಬ್ದದಲ್ಲೇ ಒಂದು ದೊಡ್ಡ ಜವಾಬ್ದಾರಿ ಇದೆ ಅಲ್ವಾ? ಈಶ್ವರೀಯ ಗವರ್ಮೆಂಟ್ ಅನ್ನೋ ಕಲ್ಪನೆಯೇ ಅದ್ಭುತ. ಲೌಕಿಕ ಸರ್ಕಾರಗಳು ಕಾನೂನು, ಸೈನ್ಯ, ಹಣದ ಬಲದಿಂದ ರಾಜ್ಯಭಾರ ಮಾಡ್ತವೆ. ಅವುಗಳ ಕೆಲಸ ಬಾಹ್ಯ ವ್ಯವಸ್ಥೆಯನ್ನ ಸರಿಪಡಿಸೋದಷ್ಟೇ. ಹೌದು. ಆದ್ರೆ ಈ ಆಧ್ಯಾತ್ಮಿಕ ಸರ್ಕಾರದ ಕಾರ್ಯವೇ ವಿಶ್ವ ಪರಿವರ್ತನೆ. ಇದರ ಕಾರ್ಯಸೂಚಿಯೇ ಬೇರೆ. ಹೇಗೆ? ಇದರ ಕಾರ್ಯಗಳು ಯಾವುವು? ಇದರ ಮೊದಲ ಕಾರ್ಯ ಪತಿತ ಆತ್ಮರನ್ನ ಪಾವನವನ್ನಾಗಿ ಮಾಡೋದು. ಅಂದ್ರೆ ವಿಕಾರಗಳ ಕೆಸರಿನಲ್ಲಿ ಬಿದ್ದಿರೋ ಆತ್ಮಗಳನ್ನ ಮೇಲೆತ್ತಿ ಅವರನ್ನ ಶುದ್ಧಗೊಳಿಸೋದು. ಎರಡನೆಯದು ಮನುಷ್ಯರನ್ನ ದೇವತೆಗಳನ್ನಾಗಿ ಮಾಡೋದು. ಹೌದು. ಅವರಲ್ಲಿ ದೈವೀ ಗುಣಗಳನ್ನ ತುಂಬಿ ಅವರ ಸಂಸ್ಕಾರಗಳನ್ನೇ ಬದಲಾಯಿಸೋದು. ಮತ್ತು ಈ ಎರಡೂ ಕಾರ್ಯಗಳ ಪರಿಣಾಮವಾಗಿ ಈ ನರಕ ಸ್ವರೂಪಿ ಜಗತ್ತನ್ನ ಸ್ವರ್ಗವನ್ನಾಗಿ ಸ್ಥಾಪಿಸೋದು. ಇದು ಈ ಸರ್ಕಾರದ ಅಂತಿಮ ಗುರಿ. ಯಾವುದೇ ಲೌಕಿಕ ಸರ್ಕಾರ ಇದನ್ನು ಮಾಡೋಕೆ ಸಾಧ್ಯವೇ ಇಲ್ಲ. ಸಾಧ್ಯವೇ ಇಲ್ಲ. ಯಾಕಂದ್ರೆ ಅವರತ್ರ ಇದಕ್ಕೆ ಬೇಕಾದ ಶಕ್ತಿ ಇಲ್ಲ. ಹಾಗಾದ್ರೆ ಈ ವಿಶ್ವ ಪರಿವರ್ತನೆಯ ಮಹಾನ್ ಕಾರ್ಯಕ್ಕೆ ಈ ಸರ್ಕಾರ ಬಳಸೋ ಅಸ್ತ್ರ ಯಾವುದು? ಇದು ಯಾವುದೇ ಬಾಂಬ್ ಅಥವಾ ಯುದ್ಧಗಳಿಂದ ಆಗೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಹೌದು. ಈ ಸರ್ಕಾರ ಬಳಸೋ ಒಂದೇ ಒಂದು ಮಹಾ ಅಸ್ತ್ರ, ಅದುವೇ ಪವಿತ್ರತೆಯ ಶಕ್ತಿ. ಪವಿತ್ರತೆ. ಇಲ್ಲಿ ಪವಿತ್ರತೆ ಅಂದ್ರೆ ಕೇವಲ ಬ್ರಹ್ಮಚರ್ಯ ಅಲ್ಲ. ಅದು ಮನಸ, ವಾಚ, ಕರ್ಮಣ ಅಂದ್ರೆ ನಮ್ಮ ಸಂಕಲ್ಪ, ಮಾತು, ಕರ್ಮ ಎಲ್ಲದ್ರಲ್ಲೂ ಸಂಪೂರ್ಣ ಶುದ್ಧತೆ. ನಮ್ಮ ಯೋಚನೆಯಲ್ಲೂ ಯಾವುದೇ ವಿಕಾರ ಇರಬಾರ್ದು. ಇದೇ ನಿಜವಾದ ಪವಿತ್ರತೆ. ಹೌದು. ಈ ಶಕ್ತಿಯೇ ಜಗತ್ತನ್ನ ಬದಲಾಯಿಸೋ ಅಸ್ತ್ರ. ಆದರೆ ಈ ಒಂದು ಜನ್ಮದಲ್ಲಿ ಪವಿತ್ರರಾಗಿ ಉಳಿಯೋಕೆ ಬಹಳ ಹಿಮ್ಮತ್ ಅಂದ್ರೆ ಧೈರ್ಯ ಬೇಕು ಅಂತಾರೆ ಬಾಬಾ. ಯಾಕಂದ್ರೆ ಮಾಯೆ 4 ಕಡೆಯಿಂದ ಆಕ್ರಮಣ ಮಾಡುತ್ತೆ. ನಿಜ. ಇಷ್ಟೊಂದು ಕಷ್ಟಪಟ್ಟು ಪವಿತ್ರತೆಯನ್ನ ಧಾರಣೆ ಮಾಡೋದ್ರಿಂದ ಸಿಗೋ ಪ್ರತಿಫಲವಾದರೂ ಏನು? ಆ ಪ್ರತಿಫಲ ನಮ್ಮ ಕಲ್ಪನೆಗೂ ಮೀರಿದ್ದು. ಈ ಒಂದು ಸಂಗಮಯುಗದ ಸಣ್ಣ ಜನ್ಮದಲ್ಲಿ ಪವಿತ್ರರಾಗೋ ಧೈರ್ಯ ಮಾಡಿದ್ರೆ ನಮ್ಗೆ 21 ಜನ್ಮಗಳ ವಿಶ್ವದ ಬಾದಶಾಹಿ ಸಿಗತ್ತೆ. ಚಕ್ರವರ್ತಿ ಪದವಿ. ಹೌದು. ಇದೊಂದು ಅದ್ಭುತ ಲಾಟ್ರಿ. ಜಗತ್ತಿನ ಯಾವುದೇ ಲಾಟ್ರಿಯಲ್ಲಿ ಹಣ ಸಿಗ್ಬಹುದು. ಆದ್ರೆ 21 ಜನ್ಮಗಳ ನಿರಂತರ ಸುಖ, ಶಾಂತಿ, ಆರೋಗ್ಯ, ಸಂಪತ್ತು ಇಂಥ ಬಹುಮಾನ ಸಿಗೋಕೆ ಸಾಧ್ಯವೇ ಇಲ್ಲ. ಕೇರೋಕೆ ಇದು ನಂಬೋಕೆ ಆಗದ ವ್ಯವಹಾರದ ಹಾಗೆ ಅನ್ಸುತ್ತೆ. ಒಂದು ಜನ್ಮದ ಪರಿಶ್ರಮಕ್ಕೆ 21 ಜನ್ಮಗಳ ರಾಜಧಾನಿ. ಹೌದು. ಆದ್ರೆ ಈ ದೊಡ್ಡ ಚಿತ್ರಣವನ್ನ ಮನಸ್ಸಲ್ಲಿ ಸ್ಥಿರವಾಗಿಟ್ಕೊಳ್ಳೋದು ಹೇಗೆ? ಅದಕ್ಕೆ ಬೇಕಾಗಿರೋದೇ ವೈರಾಗ್ಯ. ಆದ್ರೆ ಇದು ಮನೆ ಬಿಟ್ಟು ಕಾಡಿಗೆ ಹೋಗೋ ವೈರಾಗ್ಯ ಅಲ್ಲ. ಬುದ್ಧಿಯ ವೈರಾಗ್ಯ. ಹೌದು. ಬಾಬಾ ಹೇಳ್ತಾರೆ, ಭಂಭೋರಕ್ಕೆ ಬೆಂಕಿ ಹತ್ತಲಿದೆ ಅಂತ. ಈ ವಾಕ್ಯ ಕೇಳೋಕೆ ಸ್ವಲ್ಪ ಕಠೋರ ಅನಿಸ್ಬಹುದು. ಆದ್ರೆ ಇದರ ಅರ್ಥ ಬಹಳ ಆಳವಾಗಿದೆ.
ಭಂಭೋರಕ್ಕೆ ಬೆಂಕಿ ಹತ್ತಲಿದೆ ಅಂದ್ರೆ ಈ ಇಡೀ ಹಳೆಯ ಪ್ರಪಂಚ ಎಲ್ಲವೂ ವಿನಾಶದ ಅಂಚಿನಲ್ಲಿದೆ ಅಂತನಾ? ಹೌದು, ಆತ್ಮ ಅವಿನಾಶಿ. ಆದ್ರೆ ಈ ಜಗತ್ತಿನ ಪ್ರತಿಯೊಂದು ಭೌತಿಕ ವಸ್ತು, ಹಳೆ ಸಂಬಂಧಗಳು ಎಲ್ಲವೂ ನಾಶ ಆಗ್ಲಿವೆ. ಈ ಸತ್ಯ ನಮ್ಮ ಬುದ್ಧಿಯಲ್ಲಿ ಸ್ಪಷ್ಟವಾಗಿದ್ದಾಗ ಯಾವುದರ ಮೇಲೂ ಮೋಹ ಉಳಿಯೋದಿಲ್ಲ. ಉಳಿಯೋದಿಲ್ಲ. ಮೋಹ ಇದ್ರೆ ಅದು ಅಂತಿಮ ಸಮಯದಲ್ಲಿ ನಮ್ಮನ್ನ ಕೆಳಗೆ ಜಗ್ಗುತ್ತೆ, ದುಃಖ ಕೊಡುತ್ತೆ. ಅದಕ್ಕೆ ಈ ಹಳೇ ಪ್ರಪಂಚದಿಂದ ಬುದ್ಧಿಯೋಗವನ್ನ ತೆಗೆದು ಒಬ್ಬ ತಂದೆಯಲ್ಲಿ ಜೋಡಿಸಬೇಕು. ಇದೇ ಪ್ರಕ್ರಿಯೆಯನ್ನ ಶ್ಯಾಮನಿಂದ ಸುಂದರನಾಗೋದು ಅಂತನೂ ಹೇಳ್ತಾರಲ್ವಾ? ಹೌದು, ಆತ್ಮ ಸತ್ಯಯುಗದಲ್ಲಿ ಪಾವನವಾಗಿ ಸುಂದರವಾಗಿತ್ತು. 84 ಜನ್ಮಗಳ ಚಕ್ರವನ್ನ ಪೂರೈಸಿ ವಿಕಾರಗಳೆಂಬ ತುಕ್ಕಿನಿಂದ ಕಪ್ಪಾದಾಗ ಶ್ಯಾಮವಾಯಿತು. ಹೌದು, ಈಗ ಜ್ಞಾನಸಾಗರರಾದ ತಂದೆ ನಮ್ಮನ್ನ ಜ್ಞಾನಸ್ನಾನ ಮಾಡಿಸಿ ಮತ್ತೆ ಶ್ಯಾಮನಿಂದ ಸುಂದರರನ್ನಾಗಿ ಮಾಡ್ತಿದ್ದಾರೆ. ಈ ಸಂಪೂರ್ಣ ಜ್ಞಾನವೇ ಆ ಒಂದು ಪ್ರಕ್ರಿಯೆ. ಈ ಅರಿವಿನೊಂದಿಗೆ ನಾವು ಇವತ್ತಿನ ವರದಾನ ಮತ್ತು ಸ್ಲೋಗನ್ನ ಆಳವನ್ನು ನೋಡೋಣ. ಖಂಡಿತ. ಇವತ್ತಿನ ವರದಾನ ಬಹಳ ಶಕ್ತಿಶಾಲಿಯಾಗಿದೆ. ತ್ರಿಕಾಲದರ್ಶಿ ಸ್ಥಿತಿಯಲ್ಲಿ ಸ್ಥಿತರಾಗಿ ಸದಾ ಅಚಲ ಮತ್ತು ಸಾಕ್ಷಿಯಾಗಿ ಇರುವ ನಂಬರ್ 1 ಭಾಗ್ಯವಂತ ಭವ. ತ್ರಿಕಾಲದರ್ಶಿ ಸ್ಥಿತಿ ಅಂದ್ರೇನು? ತ್ರಿಕಾಲದರ್ಶಿ ಆಗೋದು ಅಂದ್ರೆ ಅದೊಂದು ದೃಷ್ಟಿಕೋನ. ಯಾವುದೇ ಘಟನೆ ನಮ್ಮುಂದೆ ಬಂದಾಗ ಅದನ್ನ 3 ಕಾಲಗಳ ಕನ್ನಡಿಯಲ್ಲಿ ನೋಡೋದು. ಭೂತ, ವರ್ತಮಾನ, ಭವಿಷ್ಯ. ಹೌದು, ಭೂತಕಾಲದಲ್ಲಿ ಇದು ನನ್ನದೇ ಹಿಂದಿನ ಕರ್ಮದ ಫಲ. ವರ್ತಮಾನದಲ್ಲಿ ಇದು ಈ ವಿಶ್ವನಾಟಕದ ಒಂದು ದೃಶ್ಯ. ಮತ್ತು ಭವಿಷ್ಯದಲ್ಲಿ ಅತ್ಯಂತ ಶ್ರೇಷ್ಠವಾದ ಸ್ವರ್ಣಯುಗ ಬರಲಿದೆ. ಈ 3 ಕಾಲಗಳ ಚಿತ್ರಣ ಬುದ್ಧಿಯಲ್ಲಿದ್ದಾಗ ಮನಸ್ಸಲ್ಲಿ ಇದೇನು, ಇದ್ಯಾರು, ಹೀಗೆ ಕಾಯ್ತು ಅನ್ನೋ ಪ್ರಶ್ನೆಗಳೇ ಏಳೋದಿಲ್ಲ. ಆ ವ್ಯರ್ಥ ಪ್ರಶ್ನೆಗಳೆಲ್ಲವೂ ಸಮಾಪ್ತಿಯಾಗುತ್ತೆ. ಹೌದು, ಆಗ ಪ್ರತಿಯೊಂದು ವಿಷಯಕ್ಕೂ ಫುಲ್ ಸ್ಟಾಪ್ ಹಾಕೋಕೆ ಕಲಿತೀವಿ. ಈ ಸ್ಥಿತಿಯಲ್ಲಿ ನಾವು ಹಿಮಾಲಯ ಪರ್ವತದ ಹಾಗೆ ಅಚಲವಾಗಿರ್ತೀವಿ. ಮತ್ತು ಸಾಕ್ಷಿ ದೃಷ್ಟಿಯಿಂದ ಒಬ್ಬ ಪ್ರೇಕ್ಷಕನ ಹಾಗೆ ಎಲ್ಲವನ್ನೂ ನೋಡ್ತೀವಿ. ಹೌದು, ಇದೇ ನಂಬರ್ 1 ಭಾಗ್ಯವಂತ ಆತ್ಮನ ಲಕ್ಷಣ. ಮತ್ತು ಇಂದಿನ ಸ್ಲೋಗನ್ ಈ ವರದಾನಕ್ಕೆ ಶಕ್ತಿ ತುಂಬುವ ಹಾಗಿದೆ. ಸಹನಶೀಲತೆಯ ಗುಣವನ್ನು ಧಾರಣೆ ಮಾಡಿ, ಆಗ ಕಠೋರ ಸಂಸ್ಕಾರಗಳು ಶೀತಲವಾಗುತ್ತವೆ. ಇದು ಹಂಸದ ಗುಣಕ್ಕೆ ನೇರವಾಗಿ ಸಂಬಂಧಪಟ್ಟಿದ್ದು ಅಲ್ವಾ? ಹೌದು. ಸಹನಶೀಲತೆ ಅಂದ್ರೆ ದೌರ್ಬಲ್ಯ ಅಲ್ಲ. ಅದೊಂದು ಮಹಾನ್ ಆಧ್ಯಾತ್ಮಿಕ ಶಕ್ತಿ. ನಮ್ಮ ಸ್ವಂತ ಕಠೋರ ಸಂಸ್ಕಾರಗಳಿರ್ಬೋದು ಅಥವಾ ಬೇರೆಯವರ ಕಠೋರ ನಡವಳಿಕೆ ಇರ್ಬೋದು, ಅವೆರಡೂ ಅಗ್ನಿಯ ಹಾಗೆ. ಆ ಅಗ್ನಿಯನ್ನು ನಂದಿಸೋಕೆ ಸಹನಶೀಲತೆ ಅನ್ನೋ ಶೀತಲ ಜಿಲ ಬೇಕು. ಹೌದು, ನಮ್ಮೊಳಗೆ ಆ ಬಗುಳೆಯ ಸ್ವಭಾವ ಇರುತ್ತಲ್ವಾ, ಅವರೊಂದು ಮಾತಾಡಿದ್ರೆ ನಾವು 2 ಮಾತಾಡೋಕ್ ಸಿದ್ಧರಾಗಿರ್ತೀವಿ. ಹೌದು, ಅದು ಬೆಂಕಿಗೆ ತುಪ್ಪ ಸುರಿದ ಹಾಗೆ ಆಗತ್ತೆ. ಹೌದು, ಬದಲಾಗಿ ಸಹನೆಯಿಂದ ಶಾಂತಿಯಿಂದ ಇದ್ರೆ ಎಂಥ ಕಠೋರ ಸಂಸ್ಕಾರಗಳೆಂಬ ಅಗ್ನಿಯು ತಣ್ಣಗಾಗುತ್ತೆ. ಇದು ನಮ್ಮ ಆಂತರಿಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಹಾಗಾದ್ರೆ ಇಂದಿನ ಈ ಸಂಪೂರ್ಣ ಮಂಥನದ ಸಾರಾಂಶ ಏನಂದ್ರೆ, ಈ ಹಳೆ ಜಗತ್ತಿನಿಂದ ಬುದ್ಧಿಯೋಗವನ್ನ ತೆಗೆದು ಪವಿತ್ರತೆಯ ಮಹಾಶಕ್ತಿಯನ್ನ ಧಾರಣೆ ಮಾಡಿ ನಮ್ಮ ಪ್ರತಿಯೊಂದು ನಡವಳಿಕೆಯನ್ನ ಬಗುಳೆಯಿಂದ ಹಂಸದಂತೆ ಶ್ರೇಷ್ಠವನ್ನಾಗಿಸ್ಕೊಳ್ಬೇಕು. ಆಗಲೇ ನಾವು ಈಶ್ವರೀಯ ಸರ್ಕಾರದ ಯೋಗ್ಯ ಸದಸ್ಯರಾಗೋಕೆ ಸಾಧ್ಯ. ಹೌದು, ಇಂದಿನಿಂದ ದಿನವಿಡೀ ನಮ್ಮನ್ನ ನಾವು ಪರೀಕ್ಷಿಸ್ಕೊಳ್ಳೋಣ. ನನ್ನ ಮಾತು, ನನ್ನ ದೃಷ್ಟಿ, ನನ್ನ ಕರ್ಮಗಳು ಹಂಸದಂತೆ ಸುಖವನ್ನ ಕೊಡ್ತಾ ಇದೆಯಾ ಅಥವಾ ಬಗುಳೆಯಂತೆ ದುಃಖವನ್ನ ಕೊಡ್ತಾ ಇದೆಯಾ? ಈ ಸಣ್ಣ ಪರೀಕ್ಷೆಯೇ ನಮ್ಮನ್ನ ಶ್ರೇಷ್ಠ ಪದವಿಗೆ ಅಧಿಕಾರಿಗಳನ್ನಾಗಿ ಮಾಡುತ್ತೆ. ಈ ಚರ್ಚೆಯನ್ನ ಮುಗಿಸೋ ಮೊದಲು ಕೇಳುಗರಿಗೆ ಆಳವಾದ ಚಿಂತನೆಗಾಗಿ ಒಂದು ಪ್ರಶ್ನೆಯನ್ನ ಬಿಟ್ಟುಹೋಗೋಣ. ಖಂಡಿತ. ಮುರಳಿಯ ಒಂದು ಶ್ರೇಷ್ಠ ಧಾರಣೆಯ ಅಂಶ ಇಚ್ಛಾ ಮಾತ್ರಂ ಅವಿದ್ಯಾ. ಅಂದ್ರೆ ಮನಸ್ಸಲ್ಲಿ ಯಾವುದೇ ಇಚ್ಛೆ, ಯಾವುದೇ ಆಸೆ ಹುಟ್ಟಬಾರದು. ಸದಾ ಆಸೆಗಳಿಂದಲೇ ತುಂಬಿರೋ ಈ ಜಗತ್ತಿನಲ್ಲಿ ಯಾವುದೇ ಇಚ್ಛೆಯಿಲ್ಲದ ಸ್ಥಿತಿಯನ್ನು ತಲುಪುವುದು ಹೇಗೆ? ಮತ್ತು ಈ ಒಂದೇ ಒಂದು ಅಭ್ಯಾಸ ವಿಶ್ವದ ಬಾದಶಾಹಿಯ ಬಹುಮಾನವನ್ನು ಹೇಗೆ ಖಚಿತಪಡಿಸುತ್ತೆ? ಅದ್ಭುತ. ಹಾಗಾದ್ರೆ ಬನ್ನಿ, ಈ ಆಧ್ಯಾತ್ಮಿಕ ಖಜಾನೆಯ ಪ್ರತಿಯೊಂದು ರತ್ನವನ್ನ ಎತ್ತಿ ಅದರ ಆಳ ಮತ್ತೆ ಹೊಳಪನ್ನ ಪರೀಕ್ಷಿಸೋಣ. ನಮ್ಮ ದೈನಂದಿನ ಜೀವನದಲ್ಲಿ ಅಂದ್ರೆ ಸಣ್ಣ ಸಣ್ಣ ಸನ್ನಿವೇಶಗಳಲ್ಲಿ ಇದನ್ನ ಹೇಗೆ ಬಳಸ್ಬೋದು ಅಂತ ಆಳವಾಗಿ ಮಂಥನ ಮಾಡೋಣ. ಖಂಡಿತ. ಮೊದಲಿಗೆ ಧಾರಣೆಯ ವಿಷಯಕ್ಕೆ ಬರೋಣ. ಬಾಬಾ ಹೇಳಿರೋ ಮೊದಲನೇ ಅಂಶವೇ ಒಂದು ದೊಡ್ಡ ಸವಾಲಿನ ಥರ ಕಾಣಿಸುತ್ತೆ. ಮಾಯೆಯ ವಂಚನೆಗಳಿಂದ ಪಾರಾಗಲು ಇಚ್ಛಾ ಮಾತ್ರಂ ಅವಿದ್ಯಾ ಆಗಬೇಕು. ಅಂದ್ರೆ ಇಚ್ಛೆಗಳ ಬಗ್ಗೆ ಅಜ್ಞಾನಿಗಳಾಗಬೇಕು. ಇದು ಕೇಳೋಕೆ ಸಾಧ್ಯನಾ? ಇಚ್ಛೆಗಳೇ ಇಲ್ಲದೆ ಮನುಷ್ಯ ಬದುಕೋಕ್ ಸಾಧ್ಯನಾ?
ಇದ್ಯಾವುದೋ ಅತಿಮಾನುಷ್ಯ ಸ್ಥಿತಿ ತರ ಕೇಳಿಸ್ತಿದೆ. ಖಂಡಿತ. ಮೊದಲ ಬಾರಿಗೆ ಕೇಳಿದಾಗ ಹಾಗೇನೆ ಅನ್ಸುತ್ತೆ. ಇಲ್ಲಿ ಇಚ್ಛೆ ಅಂದ್ರೆ ಜೀವನದ ಮೂಲಭೂತ ಅವಶ್ಯಕತೆಗಳಲ್ಲ. ಓ, ಬಾಬಾ ಹೇಳ್ತಿರೋದು ಆ ಸೂಕ್ಷ್ಮ ಬಯಕೆಗಳ ಬಗ್ಗೆ, ಆ ನಿರೀಕ್ಷೆಗಳ ಬಗ್ಗೆ. ಉದಾಹರಣೆಗೆ, ನಾನು ಯಾರಿಗಾದ್ರೂ ಸಹಾಯ ಮಾಡಿದಾಗ ಅವರು ನನ್ಗೆ ಕೃತಜ್ಞತೆ ಹೇಳ್ಬೇಕು ಅನ್ನೋ ಒಂದ್ ಸಣ್ಣ ನಿರೀಕ್ಷೆ. ಹೌದು ಹೌದು. ನಾನು ಮನೆಯಲ್ಲಿ ಏನಾದ್ರೂ ವಿಶೇಷ ಅಡಿಗೆ ಮಾಡಿದ್ರೆ ಎಲ್ಲರೂ ಅದನ್ನ ಹೊಗಳ್ಬೇಕು ಅನ್ನೋ ಆಸೆ. ಓಹೋ, ಹಾಗೆ. ಅಂದ್ರೆ ಇವು ನಮ್ಮ ಗಮನಕ್ಕೇ ಬರದಷ್ಟು ಸೂಕ್ಷ್ಮವಾದ ಬಯಕೆಗಳು. ಒಂದೊಂದಾಗಿ ನೋಡಿದ್ರೆ ಚಿಕ್ಕದಾಗಿ ಕಾಣಿಸ್ಬೋದು, ಆದ್ರೆ ಒಟ್ಟಾಗಿ ಸೇರಿದ್ರೆ ನಮ್ಮನ್ನ ಕಟ್ಟಿ ಹಾಕೋ ಹಗ್ಗದ ಥರ ಆಗುತ್ತೆ ಅಲ್ವಾ? ನಿಖರವಾಗಿ. ಅದೇ ಮಾಯೆಯ ವಂಚನೆ. ಒಂದು ಸಣ್ಣ ದಾರದಿಂದ ಯಾರೂ ಬಂಧಿಯಾಗಲ್ಲ. ಇಲ್ಲ. ಆದ್ರೆ ಸಾವಿರಾರು ಸಣ್ಣ ದಾರಗಳು ಸೇರಿದ್ರೆ ಅದು ಕಬ್ಬಿಣದ ಸರಪಳಿಗಿಂತಲೂ ಬಲವಾಗಿರುತ್ತೆ. ಹೌದು. ಇಚ್ಛಾ ಮಾತ್ರಂ ಅವಿದ್ಯಾ ಸ್ಥಿತಿ ಅಂದ್ರೆ ಈ ಕೊಳಕು ಪ್ರಪಂಚದ ಯಾವುದೇ ವ್ಯಕ್ತಿ, ವಸ್ತು ಅಥವಾ ಪರಿಸ್ಥಿತಿಯಿಂದ ಸುಖದ ಒಂದು ಕಣವನ್ನೂ ನಿರೀಕ್ಷಿಸದೇ ಇರೋದು. ಸುಖಕ್ಕಾಗಿ ಕೇವಲ ಒಬ್ಬ ತಂದೆಯ ಕಡೆಗೆ ನೋಡೋದು. ಇದು ಅರ್ಥವಾಯಿತು. ಈ ನಿರೀಕ್ಷೆಗಳೇ ನಮ್ಮ ದುಃಖ ಮತ್ತೆ ನಿರಾಸೆಗೆ ಮೂಲ ಕಾರಣ. ನಾವು ನಿರೀಕ್ಷೆಯನ್ನ ಬಿಟ್ರೆ ಫಲಿತಾಂಶ ಏನೇ ಇರ್ಲಿ, ನಮ್ಮ ಮನಸ್ಸು ಸ್ಥಿರವಾಗಿರುತ್ತೆ. ಧಾರಣೆಯ ಎರಡನೇ ಅಂಶವೂ ಇದಕ್ಕೆ ಸಂಬಂಧಿಸಿದೆ. ಬಾಬಾ ಹೇಳ್ತಾರೆ, ಪವಿತ್ರತೆಯ ಸಂಪೂರ್ಣ ಸಾಕ್ಷ್ಯವನ್ನು ನೀಡಬೇಕು. ಅತ್ಯುನ್ನತ ಚಾರಿತ್ರವೇ ಪವಿತ್ರತೆ. ಇಲ್ಲಿ ಸಾಕ್ಷ್ಯ ಅಥವಾ ಪ್ರಮಾಣ ಕೊಡೋದು ಅಂದ್ರೆ ಏನು? ನಾವು ಪವಿತ್ರರು ಅಂತ ಜಗತ್ತಿಗೆ ಹೇಳಿತಿರುಗಬೇಕಾ? ಇಲ್ಲ, ಖಂಡಿತ ಇಲ್ಲ. ಇಲ್ಲಿ ಸಾಕ್ಷ್ಯ ಕೊಡೋದು ಮಾತಿನಿಂದಲ್ಲ, ನಮ್ಮ ಜೀವನ ಶೈಲಿಯಿಂದ. ಓ, ನಮ್ಮ ಮುಖದಲ್ಲಿರೋ ದೈವಿ ನಗು, ನಮ್ಮ ಕಣ್ಣುಗಳಲ್ಲಿರೋ ನಿರ್ವಿಕಾರಿ ದೃಷ್ಟಿ, ನಮ್ಮ ಮಾತುಗಳಲ್ಲಿರೋ ಮಧುರತೆ ಮತ್ತೆ ನಮ್ಮ ನಡತೆಯಲ್ಲಿರೋ ಸ್ಥಿರತೆ, ಇವೇ ನಾವು ಕೊಡೋ ನಿಜವಾದ ಸಾಕ್ಷ್ಯ. ಅಂದ್ರೆ ನಮ್ಮ ಇರುವಿಕೆಯೇ ಒಂದು ಪ್ರಮಾಣ ಆಗ್ಬೇಕು. ಹೌದು. ಉದಾಹರಣೆಗೆ, ಒಂದು ಗಲಾಟೆಯ ವಾತಾವರಣಕ್ಕೆ ನಾವು ಹೋದಾಗ ನಮ್ಮ ಶಾಂತಿಯು ಪ್ರಕಂಪನೆಗಳಿಂದ ಆ ವಾತಾವರಣವೇ ತಣ್ಣಗಾಗ್ಬೇಕು. ಅದುವೇ ನಿಜವಾದ ಸಾಕ್ಷಿ ಅಲ್ವಾ? ಹೌದು. ಜಗತ್ ಹೇಳುತ್ತೆ, ಗೃಹಸ್ಥದಲ್ಲಿ ಇದ್ದುಕೊಂಡು ಇವತ್ತಿನ ಕಾಲದಲ್ಲಿ ಪವಿತ್ರವಾಗಿರೋದು ಅಸಾಧ್ಯ ಅಂತ. ಹೌದು, ಎಲ್ಲರೂ ಹಾಗೆ ಹೇಳ್ತಾರೆ. ಆದರೆ ನಾವು ನಮ್ಮ ಯೋಗ ಬಲದಿಂದ ಮತ್ತು ಶ್ರೀಮತದ ಪಾಲನೆಯಿಂದ ಅದನ್ನ ಸಾಧ್ಯ ಮಾಡಿ ತೋರಿಸಿದಾಗ ನಮ್ಮ ಜೀವನವೇ ಸಾವಿರಾರು ಜನರಿಗೆ ದಾರಿದೀಪ ಆಗತ್ತೆ. ಪವಿತ್ರತೆಯೇ ಎಲ್ಲಾ ಸುಧಾರಣೆಗಳ ಅಡಿಪಾಯ. ಕಾಮ ಮಹಾಶತ್ರು ಅಂತ ಬಾಬಾ ಹೇಳ್ತಾರೆ. ಆ ಮುಖ್ಯ ಶತ್ರುವನ್ನು ಗೆದ್ರೆ ಉಳಿದ ಸಣ್ಣ ಪುಟ್ಟ ವಿಕಾರಗಳು ತಾವಾಗಿಯೇ ತಲೆಬಾಗ್ತವೆ. ಸರಿ. ಹಾಗಾದ್ರೆ ಈ ಧಾರಣೆಯ ಅಂಶಗಳು ನಮ್ಮ ಆಂತರಿಕ ಸ್ಥಿತಿಯ ಅಡಿಪಾಯವನ್ನ ಗಟ್ಟಿ ಮಾಡುತ್ತೆ. ಈ ಗಟ್ಟಿಯಾದ ಅಡಿಪಾಯದ ಮೇಲೆ ನಿಂತಾಗ ನಾವು ಜಗತ್ತನ್ನ ನೋಡೋ ದೃಷ್ಟಿಕೋನವೇ ಬದಲಾಗುತ್ತಲ್ವೇ? ಖಂಡಿತ. ಇದು ಇವತ್ತಿನ ವರದಾನಕ್ಕೆ ನಮ್ಮನ್ನ ಕರೆದೊಯ್ತೆ ಅಂತ ನನ್ಗನಿಸ್ತೆ. ಖಂಡಿತ. ಯಾಕಂದ್ರೆ ಇವತ್ತಿನ ವರದಾನವೇ ತ್ರಿಕಾಲದರ್ಶಿ ಸ್ಥಿತಿಯಲ್ಲಿ ಸ್ಥಿತರಾಗಿ ಸದಾಚಲ ಮತ್ತು ಸಾಕ್ಷಿಯಾಗಿ ಇರುವ ನಂಬರ್ 1 ಭಾಗ್ಯವಂತ ಭವ. ಈ ತ್ರಿಕಾಲದರ್ಶಿ ಸ್ಥಿತಿಯು ಧಾರಣೆಯಿಲ್ಲದೆ ಸಾಧ್ಯವೇ ಇಲ್ಲ. ಈ ತ್ರಿಕಾಲದರ್ಶಿ ಅನ್ನೋ ಪದ ಕೇಳೋಕೆ ಬಹಳ ಗಾನವಾಗಿದೆ. ಇದು ಅಂದ್ರೆ ಭವಿಷ್ಯವನ್ನ ಹೇಳೋದಾ ಅಥವಾ ಇದರ ಅರ್ಥ ಬೇರೆನೇ ಇದೆಯಾ? ಇಲ್ಲ ಇಲ್ಲ. ಯಾಕಂದ್ರೆ ನನ್ನ ಮನಸ್ಸು ಯಾವಾಗ್ಲೂ ಇದು ಯಾಕೆ ಹೀಗಾಯ್ತು ಅಥವಾ ನಾಳೆ ಏನಾಗುತ್ತೋ ಅನ್ನೋ ಚಿಂತೆಯಲ್ಲೇ ಮುಳುಗಿರ್ತಾರೆ. ಈ ಚಕ್ರದಿಂದ ಹೊರಗೆ ಬರೋದು ಹೇಗೆ? ಇದು ಜ್ಯೋತಿಷ್ಯ ಅಲ್ಲ, ಇದೊಂದು ದಿವ್ಯ ದೃಷ್ಟಿಕೋನ. ತ್ರಿಕಾಲದರ್ಶಿ ಅಂದ್ರೆ ಯಾವುದೇ ಘಟನೆಯನ್ನ 3 ಕಾಲಗಳ ದೃಷ್ಟಿಯಿಂದ ನೋಡೋದು. ಭೂತಕಾಲದಲ್ಲಿ ಯಾಗಾಗಿತ್ತೋ ಅದು ಡ್ರಾಮಾದ ಅನುಸಾರ ಕಲ್ಯಾಣಕಾರಿಯಾಗಿತ್ತು. ವರ್ತಮಾನದಲ್ಲಿ ಆಗ್ತಿದೆಯೋ ಅದರಲ್ಲೋ ಕಲ್ಯಾಣ ಅಡಗಿದೆ. ಸರಿ. ಮತ್ತು ಭವಿಷ್ಯದಲ್ಲಿ ಆಗೋದಂತೂ ಅತ್ಯಂತ ಶ್ರೇಷ್ಠವಾಗಿಯೇ ಇರುತ್ತೆ ಅನ್ನೋ ಅಚಲ ನಿಶ್ಚಯ. ಓಹೋ, ಇದು ಹೇಗಿದೆ ಅಂದ್ರೆ ನಾವು ಎರಡನೇ ಸಲ ಸಿನಿಮಾನ ನೋಡಿದಾಗಲ್ವಾ? ಹೌದು ಹೌದು. ಮೊದಲ ಸಲ ನೋಡುವಾಗ ಮುಂದೆ ಏನಾಗುತ್ತೋ ಅನ್ನೋ ಕುತೂಹಲ, ಭಯ, ದುಃಖ ಎಲ್ಲವೂ ಇರುತ್ತೆ. ಆದರೆ ಎರಡನೇ ಸಲ ನೋಡುವಾಗ ಕ್ಲೈಮ್ಯಾಕ್ಸ್ ಏನೆಂದು ನಮಗೆ ಗೊತ್ತಿರುತ್ತೆ. ನಿಖರವಾಗಿ. ಆಗ ನಾವು ಕೇವಲ ಪ್ರತಿಯೊಂದು ದೃಶ್ಯವನ್ನು ಸಾಕ್ಷಿಯಾಗಿ ನೋಡಿ ಆನಂದಿಸ್ತೀವಿ. ಅತ್ಯುತ್ತಮ ಉದಾಹರಣೆ ಅದೇ ಸಾಕ್ಷಿ ಸ್ಥಿತಿ. ಜೀವನದ ಡ್ರಾಮಾದ ಅಂತ್ಯ, ವಿಜಯ ನಮ್ಮ ಜನ್ಮಸಿದ್ಧ ಅಧಿಕಾರ ಅಂತ ಗೊತ್ತಿದ್ದಾಗ ಮಧ್ಯದಲ್ಲಿ ಬರೋ ಸಣ್ಣಪುಟ್ಟ ದೃಶ್ಯಗಳಿಗೆ ನಾವು ಯಾಕೆ ಅಲುಗಾಡ್ಬೇಕು?
ಹೌದು. ಆಗ ಮನಸ್ಸಿನಲ್ಲಿ ಏಳುವ ಏಕೆ ಹೇಗೆ ಅನ್ನುವ ವ್ಯರ್ಥ ಸಂಕಲ್ಪಗಳ ಬಿರುಗಾಳಿ ನಿಂತು ಹೋಗುತ್ತೆ. ಪ್ರತಿಯೊಂದು ಸನ್ನಿವೇಶದ ಮುಂದೆ ಜ್ಞಾನದ ಫುಲ್ ಸ್ಟಾಪ್ ಅಥವಾ ಪೂರ್ಣವಿರಾಮವನ್ನ ಇಡೋಕೆ ನಮ್ಗೆ ಸಾಧ್ಯ ಆಗುತ್ತೆ. ಇದು ನಮ್ಮ ಸಂಬಂಧಗಳಲ್ಲಿ ಹೇಗೆ ಕೆಲಸ ಮಾಡುತ್ತೆ? ಯಾರಾದ್ರೂ ನಮ್ ಜೊತೆ ಬಾಳ ಕೆಟ್ಟದಾಗಿ ನಡ್ಕೊಂಡಾಗ ಆ ಕ್ಷಣದಲ್ಲಿ ಅವರಲ್ಲಿ ಕಲ್ಯಾಣ ನೋಡೋದು ಅಥವಾ ಅವರ ಅನಾದಿ ಪಾತ್ರವನ್ನ ನೋಡೋದು ಬಾಳ ಕಷ್ಟ ಅಲ್ವಾ? ಕಷ್ಟ, ಆದರೆ ಅಸಾಧ್ಯ ಅಲ್ಲ. ಅದೇ ಪುರುಷಾರ್ಥ. ತ್ರಿಕಾಲದರ್ಶಿ ಸ್ಥಿತಿಯಲ್ಲಿ ನಾವು ಅವರ ವರ್ತಮಾನದ ಕಠೋರ ಸಂಸ್ಕಾರವನ್ನ ನೋಡ್ದೆ ಅವರ 3 ಸ್ವರೂಪಗಳನ್ನ ನೋಡ್ತೀವಿ. 3 ಸ್ವರೂಪಗಳನ್ನ? ಹೌದು. ಅವರ ಮೂಲ ಸ್ವರೂಪ ಶಾಂತ ಪವಿತ್ರ ಆತ್ಮ, ಅವರ ಪೂಜ್ಯ ಸ್ವರೂಪ ಹಿಂದೆ ದೇವತೆಯಾಗಿದ್ದ ಆತ್ಮ, ಮತ್ತು ಅವರ ಭವಿಷ್ಯದ ಸ್ವರೂಪ ಮುಂದೆ ದೇವತೆಯಾಗಲಿರುವ ಆತ್ಮ. ಈ 3 ಸ್ವರೂಪಗಳನ್ನ ನೋಡಿದಾಗ ಅವರ ವರ್ತಮಾನದ ತಪ್ಪಿನ ಮೇಲೆ ನಮಗೆ ಸಹಾನುಭೂತಿ ಬರುತ್ತೆ ಹೊರತು ಕೋಪ ಅಲ್ಲ. ಸರಿ. ಅವರ ಕರ್ಮದಿಂದ ನಾವು ನ್ಯಾರೆ ಅಥವಾ ಅಲಿಪ್ತರಾಗಿದ್ದುಕೊಂಡೇ ಅವರ ಆತ್ಮದ ಕಡೆಗೆ ಪ್ಯಾರೆ ಅಥವಾ ಪ್ರೀತಿಯನ್ನ ಇಟ್ಕೊಳ್ಳೋಕ್ ಸಾಧ್ಯ ಆಗತ್ತೆ. ಇದೇ ಅಚಲ ಸ್ಥಿತಿ. ವಾವ್! ಅಂದ್ರೆ ಸಾಕ್ಷಿ ಸ್ಥಿತಿಯು ನಮ್ಮನ್ನ ಬಲಹೀನರನ್ನಾಗಿ ಮಾಡಲ್ಲ, ಬದಲಿಗೆ ನಮ್ಮಲ್ಲೇ ಒಂದು ಅಪಾರವಾದ ಆಂತರಿಕ ಶಕ್ತಿಯನ್ನು ತುಂಬುತ್ತೆ. ಹೌದು. ಬಹುಶಃ ಇದೇ ಶಕ್ತಿಯನ್ನ ಇವತ್ತಿನ ಸ್ಲೋಗನ್ ಸಹನಶೀಲತೆ ಅಂತ ಕರಿತಿದೆಯೋ ಏನೋ. ಸ್ಲೋಗನ್ ಹೇಳುತ್ತೆ, ಸಹನಶೀಲತೆಯ ಗುಣವನ್ನು ಧಾರಣೆ ಮಾಡಿದ್ರೆ ಕಠೋರ ಸಂಸ್ಕಾರಗಳೂ ಶೀತಲವಾಗುತ್ತವೆ. ಇವೆರಡಕ್ಕೂ ನೇರವಾದ ಸಂಬಂಧ ಇದೆ ಅಲ್ವೇ? ಹೌದು, ನೇರವಾದ ಸಂಬಂಧ ಇದೆ. ತ್ರಿಕಾಲದರ್ಶಿ ಸ್ಥಿತಿಯೇ ಸಹನಶೀಲತೆಯ ತಾಯಿ. ಓ. ನಾವು ಡ್ರಾಮಾವನ್ನ ಸಾಕ್ಷಿಯಾಗಿ ನೋಡೋಕ್ ಕಲಿತಾಗ ಸಹಿಸೋ ಶಕ್ತಿ ತಾನಾಗೆ ಬರುತ್ತೆ. ಇಲ್ಲಿ ಸಹನೆ ಅಂದ್ರೆ ದೌರ್ಬಲ್ಯದಿಂದ ಎಲ್ಲವನ್ನೂ ಸಹಿಸ್ಕೊಂಡು ಸುಮ್ಮನೆ ಇರೋದು ಅಲ್ಲ. ಇದೊಂದು ಸಕ್ರಿಯವಾದ ಆಧ್ಯಾತ್ಮ ಶಕ್ತಿ. ಇದನ್ನ ಸ್ವಲ್ಪ ವಿವರಿಸಿ. ಸಕ್ರಿಯ ಶಕ್ತಿ ಅಂದ್ರೆ ಹೇಗೆ? ಸಾಮಾನ್ಯವಾಗಿ ಸಹನೆ ಅಂದ್ರೆ ಏನು ಮಾಡಕ್ಕಾಗಲ್ಲ, ಸಹಿಸ್ಕೊಳ್ಳೋಣ ಅನ್ನೋ ಒಂದು ನಿಷ್ಕ್ರಿಯ ಭಾವನೆ ಅಂತ ತಿಳ್ಕೊಳ್ತಾರೆ. ಒಳ್ಳೆ ಪ್ರಶ್ನೆ. ನಮ್ಮಲ್ಲಿರೋ ಅಥವಾ ಬೇರೆಯವರಲ್ಲಿರೋ ಕಠೋರ ಸಂಸ್ಕಾರಗಳು ಬೆಂಕಿ ಇದ್ದ ಹಾಗೆ. ಉದಾಹರಣೆಗೆ, ಕೋಪ ಒಂದು ಬೆಂಕಿ. ಹೌದು. ನಾವದಕ್ಕೆ ಕೋಪದಿಂದಲೇ ಪ್ರತಿಕ್ರಿಯಿಸಿದ್ರೆ ಅದು ಬೆಂಕಿಗೆ ತುಪ್ಪ ಸುರಿದ ಹಾಗೆ. ಬೆಂಕಿ ಇನ್ನೂ ಹೆಚ್ಚಾಗುತ್ತೆ. ಸರಿ. ಆದರೆ ಸಹನಶೀಲತೆಯು ಆಧ್ಯಾತ್ಮಿಕ ಅಗ್ನಿಶಾಮಕದ ಥರ. ಅದು ಮೊದಲು ನಮ್ಮೊಳಗೆ ಏಳುವ ಪ್ರತಿಕ್ರಿಯೆಯ ಬೆಂಕಿಯನ್ನ ನಂದಿಸುತ್ತೆ. ಓಕೆ. ಮೊದಲು ನಮ್ಮೊಳಗಿನ ಬೆಂಕಿಯನ್ನ ಆರಿಸುತ್ತೆ. ಆಮೇಲೆ ನಮ್ಮಿಂದ ಹೊರಹೊಮ್ಮುವ ಶಾಂತಿಯ ಮತ್ತೆ ಶೀತಲತೆಯ ಪ್ರಕಂಪನಗಳು ಎದುರಿರುವವರ ಕೋಪದ ಬೆಂಕಿಯನ್ನು ನಿಧಾನವಾಗಿ ತಣ್ಣಗಾಗಿಸ್ತವೆ. ಹೀಗೆ ನಾವು ಕೇವಲ ಸಹಿಸಿಕೊಳ್ಳಲಿಲ್ಲ, ಬದಲಿಗೆ ನಮ್ಮ ಶಕ್ತಿಯಿಂದ ಆ ಪರಿಸ್ಥಿತಿಯನ್ನೇ ಪರಿವರ್ತನೆ ಮಾಡಿದ್ವಿ. ಅದಕ್ಕೆ ಇದು ಸಕ್ರಿಯ ಶಕ್ತಿ. ಇದು ಕೇವಲ ಸಹಿಸಿಕೊಳ್ಳೋದಲ್ಲ, ಸಂಸ್ಕಾರಗಳನ್ನ ಶೀತಲಗೊಳಿಸೋದು. ಅದ್ಭುತವಾಗಿದೆ. ಅಂದ್ರೆ ನಾವು ಕೇವಲ ಸಮಸ್ಯೆಯಿಂದ ಪಾರಾಗ್ತಿಲ್ಲ, ಬದಲಿಗೆ ಸಮಸ್ಯೆಯನ್ನೇ ಸಮಾಪ್ತ ಮಾಡ್ತಿದ್ದೀವಿ. ಇದು ನಿಜವಾದ ಮಾಸ್ಟ್ರಿ. ಹೌದು. ಇದುವರೆಗಿನ ಚರ್ಚೆಯಿಂದ ನಾವು ಧಾರಣೆಯ ಮೂಲಕ ಆಂತರಿಕ ಶಕ್ತಿಯನ್ನ ಗಳಿಸಿ ವರದಾನದಿಂದ ಜಗತ್ತನ್ನ ನೋಡೋ ದಿವ್ಯ ದೃಷ್ಟಿಯನ್ನ ಪಡೆದು ಸ್ಲೋಗನ್ನಿಂದ ಆ ದೃಷ್ಟಿಯನ್ನ ನಮ್ಮ ವ್ಯವಹಾರದಲ್ಲಿ ಹೇಗ್ ಬಳಸಬೇಕು ಅಂತ ತಿಳ್ಕೊಂಡ್ಲಿ. ಈಗ ಕೊನೆಯ ಮತ್ತು ಅತ್ಯಂತ ಸೂಕ್ಷ್ಮವಾದ ವಿಷಯಕ್ಕೆ ಬರೋಣ. ಅವ್ಯಕ್ತ ಇಶಾರೆ. ಹೌದು. ಇವತ್ತಿನ ಅವ್ಯಕ್ತ ಇಶಾರೆ ಹೀಗಿದೆ. ಈ ಅವ್ಯಕ್ತ ಮಾಸದಲ್ಲಿ ಬಂಧನಮುಕ್ತರಾಗಿ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಿ. ಬಂಧನ ಮುಕ್ತಿ ಮತ್ತು ಜೀವನ್ಮುಕ್ತಿ, ಈ 2 ಪದಗಳು ಕೇಳೋಕೆ ಒಂದೇ ರೀತಿ ಇದ್ರೂ ಇವುಗಳ ನಡುವೆ ಸೂಕ್ಷ್ಮವಾದ ಅಂತರ ಇದೆ ಅಲ್ವಾ? ಹೌದು. ಮುಕ್ತಿ ಅಂದ್ರೆ ಶರೀರ ಬಿಟ್ಟು ಪರಮಧಾಮಕ್ಕೆ ಹೋಗೋದು ಅಂತ ನಾವು ಕೇಳಿದ್ದೀವಿ. ಹಾಗಾದ್ರೆ ಜೀವನ್ಮುಕ್ತಿ ಅಂದ್ರೇನು? ಬಹಳ ಸೂಕ್ಷ್ಮವಾದ ಅಂತರ ಇದೆ. ಮುಕ್ತಿ ಅಂದ್ರೆ ಜನ್ಮಮರಣದ ಚಕ್ರದಿಂದ ಬಿಡುಗಡೆ ಹೊಂದಿ ಆತ್ಮ ತನ್ನ ಮನೆ ಪರಮಧಾಮಕ್ಕೆ ವಾಪಸ್ ಹೋಗೋದು. ಸರಿ. ಆದ್ರೆ ಜೀವನ್ಮುಕ್ತಿ ಅಂದ್ರೆ ಈ ಜೀವನದಲ್ಲಿತ್ಕೊಂಡೆ, ಈ ಶರೀರದಲ್ಲಿತ್ಕೊಂಡೆ ಎಲ್ಲಾ ಕರ್ಮಗಳನ್ನ ಮಾಡ್ತಲೇ ದೇವದೂತನ ತರ ಬಂಧನಗಳಿಂದ ಮುಕ್ತವಾಗಿರೋ ಸ್ಥಿತಿ. ಇದು ನಮ್ಮ ಬ್ರಾಹ್ಮಣ ಜನ್ಮದ ಜನ್ಮಸಿದ್ಧ ಅಧಿಕಾರ. ನಾವು ಸಾಮಾನ್ಯವಾಗಿ ಬಂಧನ ಅಂದ್ರೆ 5 ವಿಕಾರಗಳು ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಅಂತ ತಿಳ್ಕೊಂಡಿದ್ದೀವಿ. ಬಾಬಾ ಇಲ್ಲಿ ಅದಕ್ಕಿಂತಲೂ ಸೂಕ್ಷ್ಮವಾದ ಬಂಧನಗಳ ಬಗ್ಗೆ ಮಾತಾಡ್ತಿದ್ದಾರಾ? ಖಂಡಿತ. 5 ವಿಕಾರಗಳು ದಪ್ಪನೆಯ ಹಗ್ಗಗಳಿದ್ದ ಹಾಗೆ. ಅದೇ ಬಾಬಾ ಇಶಾರೆ ಮಾಡ್ತಿರೋದು ರೇಷ್ಮೆಯ ದಾರಗಳಷ್ಟು ಸೂಕ್ಷ್ಮವಾದ ಬಂಧನಗಳ ಕಡೆಗೆ. ಉದಾಹರಣೆಗೆ ನಮ್ಮ ಹಳೆಯ ಸಂಸ್ಕಾರಗಳ ಬಂಧನ. ನನ್ನ ಸ್ವಭಾವವೇ ಹೀಗೆ, ಬೇಗ ಕೋಪ ಬಂದ್ಬಿಡುತ್ತೆ, ಅಥವಾ ನಾನು ಬಹಳ ಸೂಕ್ಷ್ಮ, ಬೇಗ ಬೇಜಾರ್ ಮಾಡ್ಕೊಳ್ತೀನಿ ಅಂತ ಹೇಳೋದು ಕೂಡ ಒಂದು ಬಂಧನ. ಅಂದ್ರೆ ನಮ್ಮ ಸ್ವಭಾವವನ್ನೇ ನಾವು ಒಂದು ಅಳಿಸಲಾಗದ ಲೇಬಲ್ನ ತರ ಅಂಟಿಸ್ಕೊಂಡ್ಬಿಡೋದು.
ಇದ್ ನಿಜ. ಇನ್ನು ಬೇರೆ ಯಾವ ಬಂಧನಗಳಿವೆ? ವ್ಯಕ್ತಿಗಳ ಮೇಲಿನ ಅತಿಯಾದ ಮೋಹ. ಇವರಿಲ್ಲದಿದ್ರೆ ನನ್ನ ಜೀವನವೇ ಇಲ್ಲ ಅನ್ನೋ ಭಾವನೆ. ವಸ್ತುಗಳ ಮೇಲಿನ ಸೂಕ್ಷ್ಮ ಆಸಕ್ತಿ. ಹೌದು. ಮತ್ತು ಎಲ್ಲಕ್ಕಿಂತ ಸೂಕ್ಷ್ಮವಾದದ್ದು ನಮ್ಮದೇ ಅಭಿಪ್ರಾಯಗಳ ಬಂಧನ. ನಾನು ಹೇಳೋದೇ ಸರಿ, ನನ್ನ ದಾರಿಯೇ ಶ್ರೇಷ್ಠ ಅನ್ನೋ ಹಠ. ಇದು ಕೂಡ ಒಂದು ಚಿನ್ನದ ಸರಪಳಿಯ ಥರ ನಮ್ಮನ್ನ ಕಟ್ಟಿಹಾಕುತ್ತೆ. ಇದು ಕೇಳೋಕೆ ಬಹಳ ಆಳವಾಗಿದೆ. ಇದು ನಮ್ಮ ಸ್ಮಾರ್ಟ್ಫೋನಲ್ಲಿ ಹಿನ್ನೆಲೆಯಲ್ಲಿ ಅನೇಕ ಆಪ್ಗಳು ರನ್ ಆಗ್ತಿರುತ್ತಲ್ಲ, ಅವು ಒಂದೊಂದಾಗಿ ಹೆಚ್ಚು ಬ್ಯಾಟರಿ ತಗೊಳ್ಳಲ್ಲ. ಆದರೆ ಒಟ್ಟಾಗಿ ಸೇರಿ ಫೋನನ್ನು ನಿಧಾನಗೊಳಿಸಿ ಬ್ಯಾಟರಿಯನ್ನ ಖಾಲಿ ಮಾಡ್ತವೆ. ಈ ಸೂಕ್ಷ್ಮ ಬಂಧನಗಳು ಹಾಗೇನೆ ಅಲ್ವಾ? ಇದಕ್ಕಿಂತ ಉತ್ತಮ ಉದಾಹರಣೆ ಇರೋಕೆ ಸಾಧ್ಯವೇ ಇಲ್ಲ. ನಗ್ತಾ. ಅವ್ಯಕ್ತ ಮಾಸವು ಈ ಹಿನ್ನೆಲೆಯಲ್ಲಿ ಚಾಲನೆಯಲ್ಲಿರೋ ಎಲ್ಲ ಅನಾವಶ್ಯಕ ಆಪ್ಗಳನ್ನ, ಅಂದ್ರೆ ಸೂಕ್ಷ್ಮ ಬಂಧನಗಳನ್ನ ಗುರುತಿಸಿ ಒಂದೊಂದಾಗಿ ಯೋಗಬಲದಿಂದ ಕ್ಲೋಸ್ ಮಾಡೋಕೆ ಒಂದು ವಿಶೇಷ ಅವಕಾಶ. ವಾವ್. ಯಾವಾಗ ನಾವು ಈ ಎಲ್ಲ ಬಂಧನಗಳಿಂದ ಮುಕ್ತಲಾಗ್ತೀವೋ ಆಗ ನಾವು ಡಬಲ್ ಲೈಟ್ ಆಗ್ತೀವಿ. ಆತ್ಮವು ಹಗುರ, ಕರ್ಮದ ಬಂಧನಗಳ ಹೊರೆಯೂ ಹಗುರ. ಅದೇ ನಿಜವಾದ ಜೀವನ್ಮುಕ್ತಿ ಸ್ಥಿತಿ, ಫರಿಷ್ತಾ ಸ್ವರೂಪ. ಇವತ್ತಿನ ಈ ಮಂಥನದಿಂದ ಒಂದು ಸ್ಪಷ್ಟವಾದ ಚಿತ್ರ ಕಣ್ಮುಂದೆ ಬರ್ತಿದೆ. ಎಲ್ಲವೂ ಒಂದಕ್ಕೊಂದು ಹೇಗೆ ಸುಂದರವಾಗಿ ಜೋಡಣೆಯಾಗಿದೆ ನೋಡಿ. ಹೌದು. ಧಾರಣೆಯ ಅಂಶಗಳಾದ ಪವಿತ್ರತೆ ಮತ್ತು ನಿರೀಚ್ಛಾಸ್ಥಿತಿಯೂ ನಮ್ಮ ಆಂತರಿಕ ಅಡಿಪಾಯ. ಈ ಅಡಿಪಾಯದ ಮೇಲೆ ನಿಂತಾಗ ನಾವು ವರದಾನದಂತೆ ತ್ರಿಕಾಲದರ್ಶಿ ಸಾಕ್ಷಿಯಾಗ್ತೀವಿ. ಹೌದು. ಮತ್ತು ಆ ಸಾಕ್ಷಿ ಸ್ಥಿತಿಯು ನಮ್ಮಲ್ಲಿ ಸ್ಲೋಗನ್ನಲ್ಲಿ ಹೇಳಿದ ಹಾಗೆ ಸಹನಶೀಲತೆಯ ದೈವೀ ಶಕ್ತಿಯನ್ನ ಜಾಗೃತಗೊಳಿಸುತ್ತೆ. ಮತ್ತು ಕೊನೆಯದಾಗಿ ಆ ಸಹನಶೀಲತೆಯ ಶಕ್ತಿಯು ನಮ್ಮನ್ನ ಅವ್ಯಕ್ತ ಇಶಾರೆಯಂತೆ ಎಲ್ಲಾ ಸೂಕ್ಷ್ಮ ಧಾರಗಳಿಂದ ಬಂಧನಗಳಿಂದ ಮುಕ್ತಗೊಳಿಸಿ ಈ ಜೀವನದಲ್ಲೇ ಜೀವನ್ಮುಕ್ತಿ ಸ್ಥಿತಿಯ ಅನುಭವ ಮಾಡಿಸುತ್ತೆ. ಹೌದು. ಇದೊಂದು ಸಂಪೂರ್ಣ ಆಧ್ಯಾತ್ಮಿಕ ಪ್ರಯಾಣ. ಹೌದು. ಕೇಳುಗರಿಗೆ ಒಂದು ಆಳವಾದ ಚಿಂತನೆಗಾಗಿ ಒಂದು ಪ್ರಶ್ನೆ. ನಾವು ಈ ಜ್ಞಾನವನ್ನ ಕೇವಲ ನಮ್ಮ ಸ್ವಂತ ಉನ್ನತಿಗಾಗಿ ಕೇಳುತ್ತಿಲ್ಲ. ನಮ್ಮ ಪ್ರತಿಯೊಂದು ಶುದ್ಧ ಸಂಕಲ್ಪ, ಪವಿತ್ರತೆಯ ಪ್ರತಿಯೊಂದು ಹೆಜ್ಜೆ ಹೊಸ ಸತ್ಯಯುಗದ ಸ್ಥಾಪನೆಗೆ ಇಡ್ತಿರೋ ಒಂದೊಂದು ಇಟ್ಟಿಗೆ ಇದ್ದ ಹಾಗೆ. ನಾವು ಮಾಡೋ ಪುರುಷಾರ್ಥ ಕೇವಲ ವ್ಯಕ್ತಿಗತವಲ್ಲ, ಅದು ವಿಶ್ವ ಪರಿವರ್ತನೆಯ ಕಾರ್ಯ. ಹಾಗಾದ್ರೆ ನಿಜವಾದ ವಿಶ್ವ ಪರಿವರ್ತಕರಾಗಲು ಇಂದು ನಾವು ನಮ್ಮ ಮನಸ್ಸಿನ ಹಿನ್ನೆಲೆಯಲ್ಲಿ ಚಲಿಸ್ತಿರೋ ಯಾವ ಒಂದು ಸೂಕ್ಷ್ಮ ಬಂಧನದ ಆಪನ್ನ ಶಾಶ್ವತವಾಗಿ ಅಳಿಸಿಹಾಕೋಕೆ ಆಯ್ಕೆ ಮಾಡಿಕೊಳ್ಳೋಣ. ಓಂ ಶಾಂತಿ. ಓಂ ಶಾಂತಿ. ಬಂಧುಗಳೇ, ಇಂದಿನ ಅವ್ಯಕ್ತ ಮುರಳಿಯ ಪ್ರತಿಯೊಂದು ಇಶಾರೆ ಮತ್ತು ವರದಾನವೂ ನಮ್ಮ ಜೀವನಕ್ಕೆ ಒಂದು ದಿವ್ಯ ದೀಪ್ತಿಯಿದ್ದಂತೆ. ಇಂದಿನ ದಿನವಿಡೀ ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆ ಎಂಬ ಸ್ಮೃತಿಯಲ್ಲಿರೋಣ. ನಿಜ. ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ. ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಹೌದು. ಮತ್ತು ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.